ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 339ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಜಟಾಯು ರಾವಣ ಜೊತೆಗೆ ಯುದ್ಧ ಮಾಡ್ತಾನೆ. ಘನಘೋರ ಯುದ್ಧ ಆಗ್ತಿದೆ. ಯುದ್ಧದಾಗ ಜಟಾಯುವಿನ ಅಪ್ಪಳಿಕೆಯ ರಭಸಕ್ಕೆ ರಾವಣನ ಪುಷ್ಪಕ ವಿಮಾನ ನೆಲಕ್ಕೆ ಅಪ್ಪಳಿಸ್ತಿದೆ. ಎಲ್ಲರೂ ನಿಲ್ಬಾಗಿ ಬೀಳ್ತಾರೆ ಮತ್ತು ಯುದ್ಧ ಮುಂದುವರಿತಿದೆ. ರಾವಣ ತನ್ನಲ್ಲಿದ್ದ ಖಡ್ಗದಿಂದ ಅದರ 2 ಕಾಲುಗಳನ್ನು ಮತ್ತು ಪಕ್ಕಗಳನ್ನು ಕತ್ತರಿಸ್ತಾನೆ. ಅದು ನೆಲಕ್ಕೆ ಬೀಳ್ತಿದೆ. ಸೀತೆ ಅದನ್ನು ಕಂಡ ತಂದೆಯನ್ನು ಮಗಳು ಅಪ್ಪಿಕೊಂಡೊಳ್ಳುವಂತೆ ಜಟಾಯುವನ್ನು ಅಪ್ಪಿಕೊಂಡೊಳ್ಳಲಿಕ್ಕೆ ಮತ್ತು ಪ್ರಲಾಪ ಮಾಡಲಿಕ್ಕೆ ಶುರು ಮಾಡ್ತಾಳೆ. ರಾವಣಿಗೆ ಸಿಟ್ಟು ಬರ್ತದೆ ಮತ್ತು ಮುಂದೆ ಬಂದು ಅವಳನ್ನು ದರ ಕೂದಲ ಹಿಡಿದು ಎಳ್ಕೊಂಡು ಹೋಗಿ ತನ್ನ ಪುಷ್ಪಕ ವಿಮಾನದಲ್ಲಿ ಹಾಕ್ಕೊಂಡು ಅವಳನ್ನು ಮತ್ತೆ ಆಕಾಶಕ್ಕೆ ತಗೊಂಡು ಹೋಗ್ತಾನೆ. ಆ ವೇಳೆಯಲ್ಲಿ ಸೀತೆಯ ಮೈಮೇಲಿದ್ದಂತಹ ರೇಷ್ಮೆ ಬಟ್ಟೆ ಏನು ಗಾಳಿಗೆ ಹಾರಾಡ್ತಿತ್ತು, ಅದು ಜ್ವಾಲೆ ಅಂತ ಕಾಣ್ತಿತ್ತು. ಆಕೆಯ ಮೈಮೇಲೆ ಇದ್ದಂತಹ ಆಭರಣಗಳು ಹೊಳಿತಾ ಇದ್ದೇವೆ. ಇದೇ ಒಂದು ದೃಶ್ಯವನ್ನು ಮುಂದುವರಿಸಿ ಸೀತೆಯನ್ನು ಗಟ್ಟಿಯಾಗಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡ ರಾವಣ ಮೇಲೆ ಅಪ್ಪಳಿಸುವ ಸೀತೆ ಸೀರೆ ಕಾಡಿಗಿಚ್ಚಿನಂತೆ ಕಂಡಿತು. ಇವೇನು ರಾವಣಕ್ಕಿನ ತಲೆಗೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಹಾಕಿರ್ತಾನೆ ಇದರಲ್ಲಿ ಪುಷ್ಪಕ ವಿಮಾನದಲ್ಲಿ. ಆಕೆ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾಳೆ. ಇವನಿಂದ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಅದಕ್ಕೆ ಅವ ಏನು ಮಾಡ್ತಾನೆ, ಗಟ್ಟಿಯಾಗಿ ಆಕೆನ ಹಿಡ್ಕೊಂಡು ತನ್ನ ತೊಡೆ ಮ್ಯಾಗ ಕೂಡ್ಸ್ಕೊಂಡು ಬಿಟ್ಬಿಡ್ತಾನೆ. ಆ ವೇಳೆದಾಗ ಆಕೆ ಸೀರೆ ಏನಿರುತ್ತಲ್ಲ, ರೇಷ್ಮೆ ಸೀರೆ, ಅದು ಅವನು ತೊಡೆಗೆ ಅಪ್ಪಳಿಸ್ತಾ ಇರ್ತದೆ. ಅದು ಹೆಂಗೆ ಕಾಣಿಸ್ತಿತ್ತಂದ್ರೆ ಕಾಡ್ಗಿಚ್ಚಿನಂತೆ ಕಾಣಿಸ್ತಾ ಇತ್ತು. ಸೀತೆ ಮುಖಕಮಲ ಬಾಡಿತು. ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು. ರಾವಣ ತೊಡೆಯ ಮೇಲಿದ್ದ ಅಸಹಾಯಕ ಸೀತೆ. ಅವಳಿಗೆ ಮತ್ತಷ್ಟು ದುಃಖ ಆಗ್ತದೆ. ರಾವಣ ತೊಡೆ ತನ್ನ ಮ್ಯಾಗ ಗಟ್ಟಿಯಾಗಿ ಕುಡ್ಸ್ಕೊಂಡು ಕೂತಿರ್ತಾನೆ. ಅದಕ್ಕೆ ಸೀತೆ ಕೊಸರುಕೊಳ್ಳಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿರ್ತಾಳೆ. ಇವನು ಅದು ಸಹಾಯಕ ಸ್ಥಿತಿಯಾಗಿ ಗೊತ್ತಾಗ್ತಿದ್ದೆ ಇವನ ಕಡೆಯಿಂದ ಎಲ್ಲ ಬಿಡಿಸ್ಕೊಳ್ಳೋ ಸಾಧ್ಯ ಇಲ್ಲ ಅಂತ ತಿಳಿದಾಗ ಆಕೆ ಮುಖ ಕಮಲ ಬಾಡ್ದಂಗೆ ಆಗಿಬಿಡ್ತದೆ. ಸೀತೆಯ ಮುಡಿ ಹೂ ಆಭರಣಗಳು ನೆಲದ ಮೇಲೆ ಅಲ್ಲಲ್ಲಿ ಚದುರಿ ಬಿದ್ದವು. ಈ ಒಂದು ಕೊಸರಾಟನಿತ್ತಲ್ಲ, ಅವನ ಕಡೆ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಏನು ಮಾಡ್ತಿದ್ದಲ್ಲ, ಆ ವೇಳೆದಾಗ ಆಕೆ ಮೈ ಮೇಲೆ ಇದ್ದಂಥ ಆಭರಣಗಳು ಹರಿದು ಅಲ್ಲೆಲ್ಲ ಕೆಳಗೆ ಬಿದ್ದಿದ್ದು. ನೆಲದ ಮೇಲೆ ಅಲ್ಲಲ್ಲಿ ಚದುರಿ ಬಿದ್ದಿದ್ದವು. ಸೀತೆ ಧರಿಸಿದ ಮುಡಿ ಹೂಗಳು, ಕೊರಳ ಹಾರಗಳು, ಆಭರಣಗಳು ಆನೆಯಂತಹ ರಾವಣನಿಗೆ ಅಪ್ಪಳಿಸಿ ಹರಿದು ಭೂಮಿಗೆ ಬೀಳ್ತವೆ. ಇನ್ನು ಕೆಲವೊಂದು ಕೊಸರಾಟನೆ ಹರಿದು ಬಿದ್ದಿರ್ತಾವ. ಇನ್ನು ಕೆಲವೊಂದು ಆಕೆ ಏನೋ ಗಟ್ಟಿಯಾಗಿ ತನ್ನ ತುಡಿ ಮ್ಯಾಗ ಕುಂಚ್ಕೊಂಡಿರ್ತಾರಲ್ಲ, ಆಕೆ ಆಭರಣಗಳು ಆವಾಗೂ ಕೂಡ ಹರಿದು ಕೆಳಗಡೆಗೆ ಬೀಳ್ತಿರ್ತಾವೆ. ಮಿಂಚಿನಂತೆ ಹೊಳೆಯುವ ಭೂಮಿಗೆ ಬಿತ್ತು ಸೀತೆಯ ಎಡಗಾಲ ರತ್ನಭೂಷಿತ ಸರಿಗೆ. ಕಾಲಾಗಿನೊಂದು ಸರಿಗೆ ಏನಿತ್ತಲ್ಲ, ಆ ಸರಿಗೆ ಮಿಂಚಿನಂಗೆ ಭೂಮಿಯ ಮೇಲಿಂದ ಭೂಮಿಯ ಮೇಲೆ ಬಿತ್ತದು. ಭೂಮಿಯ ಮೇಲೆ ಬಿದ್ದ ಸೀತೆಯ ಆಭರಣಗಳು ಸಮತಲದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿದ್ದವು. ಈ ಕೆಳಗೆ ಬಿದ್ದಾಗ ಏನು ಹಾಕಿದ್ದು, ಆಭರಣಗಳನ್ನು ನೆಲ ಮ್ಯಾಗ ಬಿದ್ದಿರ್ತಾವ ಮತ್ತು ಮ್ಯಾಗ್ ತೊಗೊಂಡು ಹೋಗೋ ಕಾಲಕ್ಕೂ ಕೊಸರಾಟದ ಕಾಲಕ್ಕೂ ಏನು ಮ್ಯಾಗಿಂದ ಕೆಳಗೆ ಬಿದ್ದಿರ್ತಾವ. ಕೆಳಗೆ ಭೂಮಿಯಾಗ ನೋಡಿದಾಗ ಎಲ್ಲ ನಕ್ಷತ್ರಗತೆ ಹೊಳಿತಾ ಇದ್ದೆವು. ಸೀತೆಯ ಮೈಬಣ್ಣ ಆಭರಣಗಳ ಹೊಳಪು ಹೊಂಬನ್ನು ಎರಚಿದಂತಾಗಿತ್ತು. ಸೀತೆ ಮೂಲತಃ ಆಕೆ ಹೊಂಬಣ್ಣದವಳ ಇದ್ದಳಕ್ಕೆ. ಆಕೆ ಬಣ್ಣ ಕೂಡ ಹೊಂಬಣ್ಣ ಇತ್ತು ಮತ್ತು ಇನ್ನು ಬಂಗಾರದ ಆಭರಣಗಳಿದ್ದು. ಅದಕ್ಕೆ ಆಕೆ ಎಲ್ಲನೂ ಹೊಂಬಣ್ಣಗತೆಯೇ ಕಾಣಿಸ್ತಾ ಇತ್ತು. ಎಲ್ಲ ಕಡೆಗೆ ಹೊಂಬನ್ನು ಎರಚಿದಂಗೆ ಕಾಣ್ತಾ ಇತ್ತು. ಇಡೀ ಆಕಾಶ ತುಂಬಿತ್ತು. ಮುಖ ಬಾಡಿದರೂ ವಿಮಾನ ರಭಸಕ್ಕೆ ಬಿರುಗಾಳಿ ಎದ್ದಿತ್ತು. ಆಕೆದು ಮುಖ ಬಾಡಿತ್ತು. ಆದ್ರೆ ಆ ಬಾಡಿದ ಮುಖ ಇದ್ದರೂ ಕೂಡ ಆಕೆ ಮೈ ಇನ್ನೂ ಹೊಂಬಣ್ಣಗತೆ ಏನಾಯ್ತೋ ಕಾಣಿಸ್ತಾ ಇತ್ತು. ಅದು ಆಭರಣಗಳೊಂದು ಮತ್ತು ಆಕೆ ಬಣ್ಣ ಮತ್ತು ಇನ್ನೂ ಮತ್ತಷ್ಟು ಹೊಳಿತಾನ ಇದ್ದು. ಮುಂದೆ ವಿಮಾನ ರಭಸಕ್ಕೆ ಬಿರುಗಾಳಿ ಎದ್ದಿತ್ತು. ವಿಮಾನ ರಭಸದಿಂದ ಏನು ಹೊಂಟಿತ್ತಲ್ಲ, ಕೆಳಗಡೆ ಸಿಕ್ಕಾಪಟ್ಟೆ ಬಿರುಗಾಳಿ ಇದ್ದಿತ್ತು. ಎಚ್ಚೆತ್ತು ಪಕ್ಷಿ ಪ್ರಾಣಿಗಳು. ಈಗ ನೀವು ಹೆಲಿಕಾಪ್ಟರಲ್ಲಿ ಹೋಗೋ ಕಾಲಕ್ಕೆ ನೋಡಿದ್ರೆ ಸಣ್ಣ ಒಂದು ಕಡಿಮೆ ಎತ್ತರದಲ್ಲಿ ಹೊಂಟಿದ್ವು ಅಂದರೆ ಕೆಳಗೆ ಗಾಳಿ ಎದ್ದು ಬಿಡ್ತದೆ. ಸೊ ಅದು ಹೋಗೋ ಕಾಲಕ್ಕೆ ದಾರಿ ಗುಂಟನೂ ಬಿರುಗಾಳಿ ಎದ್ದು ಬಿಡ್ತದೆ. ಆ ಒಂದು ರಭಸದ ಗಾಳಿಗೆ ಏನು ಮಾಡ್ತಾವ, ಪಕ್ಷಿ ಪ್ರಾಣಿಗಳು ಎಚ್ಚೆತ್ತು
ಸೀತೆಗೆ ಧೈರ್ಯವನ್ನು ತುಂಬುತ್ತವ. ಹೆದರಬೇಡ ಎಂದು ಸಮಾಧಾನ ಹೇಳಿದವು ಸೀತೆಗೆ. ಸೀತೆಯ ಅಪಹರಣದಿ ಧರ್ಮ ಉಡುಗಿ ಹೋಯಿತು. ಸೀತೆಯನ್ನು ಯಾವ ಗಳಿಗೆಯಲ್ಲೇ ರಾವಣ ಅಪಹರಿಸಿಕೊಂಡಲ್ಲ, ಅದೇ ಗಳಿಗೆಯಲ್ಲಿ ಧರ್ಮ ಉಡುಗಿ ಹೋಯಿತು, ಭೂಮಿಯ ಧರ್ಮ ಉಳಿಲಿಲ್ಲ ಅನ್ನುವಂಥ ಭಾವನೆಯನ್ನು ವಾಲ್ಮೀಕಿಯವರು ವ್ಯಕ್ತಪಡಿಸ್ತಾರೆ. ರಾಮ ರಾಮ ಸಹಾಯ ಕೋರುತ್ತಾ ಸೀತೆ ಭೂಮಿಯತ್ತ ಇಣುಕುತ್ತಿದ್ದಳು. ತನ್ನ ಪ್ರಯತ್ನ ಬಿಡಲಿಲ್ಲ ಆಕೆ. ಭೂಮಿ ಕಡೆ ನೋಡಿಕೊಂಡು ಎಲ್ಲರ ಕಾಣ್ತಾನೆ ನನ್ನ ರಾಮ ಅಂಥೇಳಿ ರಾಮ ರಾಮ ಅಂತ ಕೂಗ್ತಿದ್ದಳು. ಸೀತೆ ಗೋಳಾಟ ಕಂಡು ಇಡೀ ಅರಣ್ಯ, ಬೆಟ್ಟ, ನದಿ, ಪಕ್ಷಿ, ಪ್ರಾಣಿ, ನಿಸರ್ಗವೇ ದುಃಖಿಸಿದು. ಎಲ್ಲ ನೋಡಿ ಸೀತೆ ಗೋಳಾಟ ನೋಡಿ ಇಡೀ ಪ್ರಕೃತಿನೇ ಏನು ಮಾಡ್ತದೆ, ದುಃಖದಲ್ಲಿ ಮುಳುಗಿ ಹೋಗ್ತದೆ. ವಿಮಾನ ಆಕಾಶದಲ್ಲಿ ಎತ್ತರಕ್ಕೆ ಸಾಗಿದಂತೆ ಹೆಚ್ಚಿತು ಸೀತೆಯ ದುಃಖ ನಿರಾಶೆಯ ಗಾಢತೆ. ಹೇಗಾಗಿ ಪುಷ್ಪಕ ವಿಮಾನಕ್ಕಿಂತ ತೊಗೊಂಡು ಎತ್ತರಕ್ಕೆ ಹೊಂಟಲ ಆಕಾಶದಾಗ, ದೂರ ಹೋದಂಗೆ ಎತ್ತರಕ್ಕೆ ಹೋದಾಗ ಸೀತೆಯಲ್ಲಿ ಆಶೆಗಳು ಕೂಡ ಕಮ್ಮಿ ಹೋಗ್ತಾವೆ. ಅಂದರೆ ನನಗೆ ಯಾರು ಸಹಾಯಕ್ಕೆ ಬಂದವರು, ನನ್ನ ಗಂಡ ಸಹಾಯಕ್ಕೆ ಬರ್ಬೋದು ಅನ್ನೋಂಥ ಒಂದು ಆಶೆ ಏನಿತ್ತಲ್ಲ, ಆ ಆಶೆ ಏನಾಗ್ತದೆ, ನಿರಾಶೆ ಆಗ್ತಾ ಹೋಗಿಬಿಡ್ತದೆ. ಕಣ್ಣಿಂದ ನೀರು ಹರಿಯುತ್ತಿದ್ದರೂ ಕೆಂಡದಂತಾದ ಕಣ್ಣುಗಳಿಂದ ದಿಟ್ಟಿಸಿ ರಾವಣನಿಗೆ ಸೀತೆ ನುಡಿದಳು. ಕಣ್ಣಿಂದ ಒಂದೇ ಸಮನೆ ನೀರುಗಳ ಹರಿತಾ ಇದ್ದು, ಅದರ ಮಧ್ಯೆಯೂ ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿದ್ದು, ಸಿಟ್ಟಿನಿಂದ ಕೋಪದಿಂದ ಸೀತೆ ರಾವಣನಿಗೆ ಹೇಳ್ತಾಳೆ. ಏನು ಹೇಳ್ತಾಳಂದರೆ, ನೀಚ ರಾವಣನೇ, ಕದ್ದು ಅಪಹರಿಸ್ತಿರುವೆಯಾ ನನ್ನ. ನೀಚ ರಾವಣ, ನೀ ಏನು ಮಾಡ್ತಾ ಇದೆಯಾ, ನನ್ನ ಗಂಡ ನನ್ನ ಮೈದನ ಇಲ್ಲ ಸಮಯದಾಗ ನನ್ನ ಕದ್ದು ತೊಗೊಂಡು ಹೊಂಟಿದೆಯಾ ನೀನು ಅಂತ ಹೇಳ್ತಾಳೆ. ನಾಚಿಕೆ ಆಗೋದಿಲ್ಲವೇ ಒಬ್ಬ ಪರಾಕ್ರಮಿಯಾಗಿ? ಹೇಳ್ತೀಯ ಮೂರು ಲೋಕದಾಗ ನನ್ನಂಥ ಗಂಡ ಯಾರಿಲ್ಲ ಅಂತ ಹೇಳ್ತೀಯ, ಎಲ್ಲರನ್ನು ಸೋಲಿಸಿದನಂತ ಹೇಳ್ತೀಯ, ಮಹಾಪರಾಕ್ರಮಿ ಅಂತ ಹೇಳ್ತೀಯ. ಇಷ್ಟೆಲ್ಲ ಹೇಳ್ಕೊಂಡು ನನ್ನ ಗಂಡ ಮತ್ತು ನನ್ನ ಮೈದನ ಸಮಕ್ಷಮದಲ್ಲಿ ನೀ ಏನಾರ ಯುದ್ಧ ಮಾಡಿ ತೊಗೊಂಡು ಹೋಗಿದ್ರೆ ಮಾತು ಬೇರೆ ಇತ್ತು, ನೀನು ಒಳ್ಳೆಯ ಪರಾಕ್ರಮಿ ಅನ್ಬೋದಾಗಿತ್ತು. ನೀ ಅವರು ಇಬ್ಬರು ಇಲ್ಲದ ಸಮಯವನ್ನು ನೋಡಿಕೊಂಡು ಕದ್ದು ನಾನು ತೊಗೊಂಡು ಹೊಂಟಿದ್ದಲ್ಲ, ನೀನೆಂಥ ಪರಾಕ್ರಮಿ ಇಲ್ಲ ಅಂಥೇಳಿ ಸೀತೆ ಅವನನ್ನು ಹೀಯಾಸಲಿಕ್ಕೆ ಶುರು ಮಾಡ್ತಾಳೆ. ಮಾಯಾ ಚಿನ್ನದ ಜಿಂಕೆ ಕುತಂತ್ರದಿದೆ, ರಾಮನನ್ನ ಕಣ್ಣು ತಪ್ಪಿಸಿ ನನ್ನ ಅಪಹರಿಸ್ತಿರುವೆಯಾ? ಓ ಹೇಡಿಯಾಗಿ, ಒಬ್ಬ ಹೇಡಿಯಾಗಿ ನೀನು ನೇರವಾಗಿ ಬಂದ ನನ್ನ ಗಂಡನ ಜೊತೆ ಯುದ್ಧ ಮಾಡಿ ನನ್ನ ಅಪಹರಿಸ್ಬೋದಾಗಿತ್ತು. ನೀ ಹೇಗೆ ಮಾಡಿದಪ್ಪ ಅಂದರೆ, ಒಂದು ಮಾಯಾವಿ ಜಿಂಕೆಯನ್ನು ನನ್ನ ಮುಂದ್ಬಿಟ್ಟು ಆ ಜಿಂಕೆಯನ್ನು ಬೆನ್ನು ಹಚ್ಚಿಸ್ಕೊಂಡು ಹೋಗುವಂಗೆ ರಾಮನ ಕಡೆ ಕಳಿಸಿಕೊಟ್ಟು, ನೀನು ಲಕ್ಷ್ಮಣನ ಕಳಿಸಿಕೊಟ್ಟು, ನೀನು ಅವರಿಬ್ಬರು ಇಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸ್ಲಿಕ್ಕೆ ಬಂದೀಯಾ, ನೀನು ಹೇಳಿ ಪರಾಕ್ರಮಿ ಅಲ್ಲ ಅಂಥೇಳಿ ಹೀಯಾಳಿಸ್ತಾಳೆ. ಶೂರನು ವೃದ್ಧ ಜಟಾಯು, ನಿನಗೆ ಹೋಲಿಸಿ ನೋಡಬೇಕಾದ್ರೆ ವೃದ್ಧ ಜಟಾಯುವಿನ ಶೂರ. ನನ್ನ ಮಾವನ ಸ್ನೇಹಿತನಾಗಿ ನಿನ್ನೊಂದಿಗೆ ಕಾದು ನನ್ನ ಬಿಡಿಸುವುದಕ್ಕಾಗಿ. ಅವ ನನ್ನ ಮಾವ ದಶರಥನ ಸ್ನೇಹಿತವ. ಅವನೇನು ಮಾಡಿದ, ವೃದ್ಧನಾದರೂ ಕೂಡ ನನ್ನ ರಕ್ಷಣೆಗೆ ನಿಂತು ನಿನ್ನೊಂದಿಗೆ ಯುದ್ಧ ಮಾಡಿದ. ಅಂಥವ್ರಿಗೆ ಪರಾಕ್ರಮಿ ಅಂತಾರೆ, ನಿನ್ನಂಥ ಕದ್ದು ಅಪಹರಿಸಿಕೊಂಡು ಹೋಗೋರಿಗೆ ಅಲ್ಲ ಅಂತ ಹೇಳ್ತಾಳೆ. ಮುಂದುವರೆದು, ನಾನು ರಾವಣ ತ್ರಿಲೋಕ ವಿಜಯಿ ಎಂದು ಜಂಬ ಕೊಚ್ಚುವ ನೀನು ನಿಜವಾದ ಶೂರನೇ. ಪದೇ ಪದೇ ಹೇಳ್ತೀನಿ, ನಾ ರಾವಣ, ನಾನು 3 ಲೋಕಗಳನ್ನ ಗೆದ್ದೇನಂತ ಹೇಳ್ತೀಯ, ಜಂಬ ಕೊಚ್ಕೊಳ್ತೀಯ, ನೀನು ನಿಜವಾದ ಶೂರನೇ. ನೀ ಶೂರಾಗಿದ್ದೆ ಅಂದರೆ ನನ್ನ ಗಂಡನ ಜೊತೆ ಯುದ್ಧ ಮಾಡ್ತಿದ್ದೆ. ನೀ ಹಾಗೆ ಮಾಡಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ನೀನು ಏನು ಮಾಡ್ತೀಯ, ಅಪಹರಿಸ್ಕೊಂಡು ಹೊಂಟಿದ್ದೀಯ, ಅದಕ್ಕೆ ನೀನು ನಿಜವಾದ ಶೂರಣ ಅಂತೇಳಿ ಅವನು ಶೌರ್ಯದ ಬಗ್ಗೆ, ಪರಾಕ್ರಮದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾಳೆ. ನಿನ್ನ ಹೇಳಿತನದಿಂದ ಅನುಮಾನ, ನೀನು ಈ ಹೇಳಿತನ ನೋಡ್ಬೇಕಾದ್ರೆ ನೀನು ಶೂರ ಅಲ್ಲ ಅಂತ ಸಿಟ್ಟು ತರಿಸ್ತಾಳಕ್ಕೆ ಅವನಿಗೆ ಅನುಮಾನ. ಒಂದು ಅಸಹಾಯಕ ಒಂಟಿಗ ವಿವಾಹಿತ ಹೆಣ್ಣನ್ನು ಅವಳ ಇಚ್ಛೆಯ ವಿರುದ್ಧ ಅಪಹರಿಸಿದ್ದು ಹೇಡಿ ಕರ್ತವ್ಯ ಎನಿಸೋದಿಲ್ಲವೇ? ನಾನು ಅಸಹಾಯಕಿದ್ದಾಗ, ಒಬ್ಬಂಟಿಗಳಿದ್ದಾಗ ಬಂದು ನನ್ನ ಅಪಹರಿಸ್ಕೊಂಡು ಹೋಗುವುದು ಇದು ಹೇಡಿ ಕೆಲಸ ಅಲ್ಲ, ನಿನಗೆ ಅನಿಸೋದಿಲ್ಲವಾ ಅಂಥೇಳಿ ರಾವಣನ ಕೇಳ್ತಾಳೆ. ಜಂಬ ಕೊಚ್ಚಿಕೊಳ್ಳುವ ಕ್ರೂರ ಷಂಡನು ವಿವಾಹಿತಳನ್ನು ಅಪಹರಿಸಿ ಕೃತ್ಯ ಪುರುಷ ಕುಲಕ್ಕೆ ಕಳಂಕ. ಅಷ್ಟೇ ಅಲ್ಲ ಕೇಳ್ತಾಳ, ನೀನು ಈ ರೀತಿಯಾಗಿ ನನ್ನ ಅಪಹರಿಸಿಕೊಂಡು ಹೊಂಟಿಯಲ್ಲ, ಇದರಿಂದ ಇಡೀ ಗಂಡಸರ ಕುಲಕ್ಕೆ, ಪುರುಷ ಕುಲಕ್ಕೇ ಇದು ಅವಮಾನ. ಪಕ್ಕಾ ಪುರುಷ ಇದ್ದ, ಪಕ್ಕಾ ಗಂಡಸ ಇದ್ದಂದ್ರೆ ಅವೇನು ಮಾಡಬೇಕು, ಯುದ್ಧ ಮಾಡಿ ನಾನು ತೊಗೊಂಡು ಹೋಗಬೇಕಾಗಿತ್ತು. ನೀನೇನು ಕದ್ದು ಮುಚ್ಚಿ ನಾನು ತೊಗೊಂಡು ಹೊಂಟಿದೀಯಾ, ನೀನು ಪಕ್ಕಾ ಪುರುಷನ ಅಲ್ಲ ಅಂಥೇಳಿ ಅವನಿಗೆ ಸಿಟ್ಟು ಬರುವಂಥ ಮಾತುಗಳನ್ನು ಸೀತೆ ಆಡ್ತಾಳೆ. ಇಷ್ಟೊಂದು ಅವಸರದಲ್ಲಿ ಓಡುವೆ ಯಾಕೆ, ತಡೆ, ನೀನು ನನ್ನ ರಾಕ್ಷಸ ಸೈನ್ಯದೊಂದಿಗೆ ಬಂದರೂ ನಾಶ ಹೊಂದಿವಿ ರಾಮ ಲಕ್ಷ್ಮಣರಿಂದ.
ಯಾಕೆ ಓಡಾಕತ್ತೀನಿ ಲಂಕೆ ಅಂತ? ತಡಿ, ನನ್ನ ಗಂಡ ಮತ್ತು ಲಕ್ಷ್ಮಣ ಬರಲಿ, ನಿನ್ನ ಸೈನ್ಯವನ್ನು ತೊಗೊಂಡು ಅವ್ರ ಕೂಡ ಯುದ್ಧ ಮಾಡೋಕ್ಕೆ. ನಿನ್ನಲ್ಲಿ ಒಂದು ವೇಳೆ ಪುರುಷತ್ವ ಇತ್ತಂದ್ರೆ, ನೀ ಗಂಡಸ ಆಗಿದ್ದಂದ್ರೆ, ನೀ ಮಹಾಪರಾಕ್ರಮಿ ಆಗಿದ್ದಂದ್ರೆ ಈಗ ಓಡಕ್ಕೆ ಹೋಗಬೇಡ, ನಿಲ್ಲ. ನನ್ನ ಗಂಡ ಬರಲಿ, ನನ್ನ ಮೈದನ ಬರಲಿ, ಅವ್ರ ಕೂಡ ಯುದ್ಧ ಮಾಡ. ನೀ ಒಬ್ಬ ಮಾಡಬೇಡ, ನಿನ್ನ ಸೈನ್ಯ ಶಕ್ತಿ ತೊಗೊಂಡು ಬಾ, ಅವ್ರ ಜೊತೆಗೆ ಯುದ್ಧ ಮಾಡು ಅಂಥೇಳಿ ಈ ಪ್ರಶ್ನೆಯನ್ನು, ಆಹ್ವಾನವನ್ನು ರಾವಣನಿಗೆ ಸೀತೆ ನೀಡ್ತಾಳೆ. ಕಾಡ ಜ್ವಾಲೆಗೆ ಚಡಪಡಿಸಿದಂತೆ ಪಕ್ಷಿಗಳು ಚಡಪಡಿಸುವೆ ರಾಮನ ಬಾಣಗಳಿಂದ. ಅಷ್ಟೇ ಅಲ್ಲ, ರಾಮನಿನ ಮ್ಯಾಗ ಬಾಣ ಬಿಡಾಕತ್ತಂದ್ರೆ ಈಗ ಕಾಡು ಪಕ್ಷಿಗಳು ಬಾಣ ಏಟು ತಿಂದು ಹೆಂಗೆ ಚಡಪಡಿಸ್ತಾವಲ್ಲ, ರಾಮನ ಬಾಣದ ಈಟಿಗೆ ನೀನು ಅದು ಹಂಗೆ ಚಡಪಡಿಸ್ತೀಯಾ ಅಂತ ಹೇಳ್ತಾಳೆ ಆಕೆ. ಓ ರಾವಣ, ಮನಸ್ಸು ಬದಲಿಸಿಕೋ, ಶಾಂತ ಚಿತ್ತದಿಂದ ಯೋಚಿಸು, ನನ್ನ ಬಿಡುಗಡೆ ಮಾಡು, ಇಲ್ಲವೇ ಅವರಿಂದ ಸಮಾಧಿಯಾಗು ಹೇಳಿಬಿಡ್ತಾಳೆ ಆಕೆ. ನೋಡು, ಈಗ ನಾನು ಹೇಳ್ತಾ ಇದ್ದೇನೆ, ನೀನು ಮರ್ಯಾದೆಯಿಂದ ನನ್ನ ಬಿಟ್ಟುಬಿಡು, ಇಲ್ಲಂದ್ರೆ ನಿನ್ನ ಸಾವು ನಿನಗೆ ಕಟ್ಟಿಟ್ಟ ಬುತ್ತಿ, ಸಮಾಧಿಯಾಗು. ಎರಡಾಗ ಒಂದು, ಎರಡು ಚಾಯ್ಸ್ ನಿನ್ನ ಮುಂದೆ ಅದಾವೆ, ಎರಡು ಆಲ್ಟರ್ನೇಟಿವ್ ಇದಾವೆ. ಒಂದು ನನ್ನ ಬಿಡುಗಡೆ ಮಾಡು, ಇಲ್ಲಂದ್ರೆ ನೀ ಸಮಾಧಿಯಾಗು, ರಾಮನಿಂದ ಸಮಾಧಿಯಾಗು ಅಂತ ಹೇಳ್ತಾಳೆ. ಬದುಕಲಾರೆ ನಾನು ಪರಪುರುಷನ ನಿಯಂತ್ರಣದಲ್ಲಿ ಬಹುಕಾಲ, ನಿನ್ನ ನೀಚ ಕೃತ್ಯವು ವ್ಯರ್ಥ. ನಿನ್ನನ್ನು ಯಾಕೆ ತೊಗೊಂಡು ಹೊಂಟಿದ್ದೀ? ನಿನ್ನ ಮಡದಿಯನ್ನಾಗಿ ಮಾಡಬೇಕಂತ ಹೊಂಟಿದ್ಯಾ? ನಿನ್ನ ಚಪಲವನ್ನು ತೀರ್ಸ್ಕೋಬೇಕಂತ ಹೊಂಟಿದ್ಯಾ? ಅದು ಯಾವುದೂ ನಿನ್ನ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾನು ಪರಪುರುಷರ ಹಿಡಿತದಲ್ಲಿ ಬಹಳ ದಿವಸ ಬದುಕೋದಿಲ್ಲ, ನಾ ಇರೋದಿಲ್ಲ. ರಾವಣ ಬಿಟ್ಟು ಯಾವ ಪುರುಷನೊಂದಿಗೆ ನಾವು ಸಂಪರ್ಕವನ್ನು ಹೊಂದೋದಿಲ್ಲ. ನೀನು ಪ್ರಯತ್ನ ಕೂಡ ನಿಂದ ವ್ಯರ್ಥನ ಇದೆ, ಅದಕ್ಕೆ ಮಾಡೋಕ್ಕೆ ಹೋಗಬೇಡ, ಶಾಂತ ಚಿತ್ತದಿಂದ ಯೋಚಿಸು ಅಂತ ಹೇಳ್ತಾಳೆ. ನಾನು ನಿನ್ನ ವಶದಲ್ಲಿರುವಷ್ಟು ದಿನ ಗಂಟಲಿಗೆ ಸಾವಿನ ಗಾಳ ಹಾಕಿಕೊಂಡೇ ಇರುವೆನು. ಎಷ್ಟು ದಿವಸ ನಿನ್ನ ಕಬ್ಜಾದಾಗಿರ್ತೇನಲ್ಲ, ಅಷ್ಟು ದಿವಸ ನಾನು ಏನು ಮಾಡಿರ್ತೇನೆ, ಗಂಟಲಿಗೆ ಗಾಳ ಹಾಕೊಂಡು ಕೂತಿರೋದು. ಮೇಣಿ ಹೆಂಗೆ ಗಾಳ ಬಿದ್ದು ಕಳೆದ್ರೆ ಸಾಯ್ದನ ಅದು, ಹಂಗೆ ನಾನು ಸಾವನ್ನು ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ. ನಿನ್ನ ಆಶೆಗಳಂತೂ ಪೂರ್ಣ ಆಗೋದಿಲ್ಲ, ನಿನ್ನ ಮಡದಿ ಆಗೋದಿಲ್ಲ. ನಾನು ನನ್ನ ಸಾವನ್ನು ನನ್ನ ಕೈಯಾಗಿ ಇಟ್ಕೊಂಡು ಅದನ್ನು ನಾನು ನಿನ್ನ ಈ ಪ್ರಯತ್ನ ವ್ಯರ್ಥ ಆಗ್ತಿದ್ದೆ ರಾವಣ, ಬಿಟ್ಟು ಬಿಡು ಅಂಥೇಳಿ ಅದನ್ನು ಹೇಳ್ತಾಳಕ್ಕೆ. ಖಡ್ಗ ಎಲೆ ವನದಲ್ಲಿ ಮೈತ್ರಾಣಿನ ನದಿ ಕೆಂಪು ನೀರು ಹರಿಸಿದಂತೆ ರಾವಣ ನಿನ್ನ ರಕ್ತ ಕೂಡಿ ಹರಿಸಲು ಬರುವನು ರಾಮ. ಅಲ್ಲಿ ಒಂದು ಉಪಮೆಗಳೊಂದಿಗೆ ಹೇಳ್ತಾಳೆ, ನೋಡು, ರಾಮ ಬಂದಂದ್ರೆ ರಾಮ ನಿನ್ನ ರಕ್ತದ ಕೋಡಿಯನ್ನು ಹರಿಸ್ತಾನ. ಖಡ್ಗ ಎಲೆ ವನದಲ್ಲಿ, ಖಡ್ಗ ಎಲೆ ವನ ಅಂತ ವನದ ಇದು ಬರ್ತಿದೆ ಪುರಾಣದಾಗ. ಆ ವನದಲ್ಲಿ ಮೈತ್ರಾಣಿ ನದಿ ಕೆಂಪು ನೀರು ಹರಿಸಿದಂತೆ, ಅಲ್ಲೊಂದು ನದಿ ಇದೆ, ಮೈತ್ರಾಣಿ ನದಿ ಅಂತ. ಆ ನದಿ ನೀರು ಹೇಗಿದೆ ಅಂದ್ರೆ ಕೆಂಪು ನದಿ ನೀರಿದೆ. ಇದನ್ನು ರೆಫರೆನ್ಸ್ ನೋಡಬೇಕಾಗಿದ್ರೆ ನನಗನ್ನಿಸ್ತದೆ, ಈಗ ಚೈನಾದಲ್ಲಿ ಕೆಲವೊಂದು ಕಡೆ ಒಂದು ನದಿ ಇದೆ, ಅದು ಕೆಂಪು ಇತರದನ ಅಂದರೆ ಉದಾಹರಣೆ ಕೊಡೋ ಕಾಲಕ್ಕೆ ಇದನ್ನು ಕೊಟ್ಟಾರಂದ್ರೆ ವಾಲ್ಮೀಕಿಯವರು ಈ ಜಂಬೂ ದ್ವೀಪದ ಪ್ರತಿಯೊಂದು ನದಿ ಬಗ್ಗೆನೂ ಸರಿಯಾಗಿ ತಿಳ್ಕೊಂಡಿದ್ರಂತ ಸ್ಪಷ್ಟವಾಗ್ತಿದೆ. ಓ ನಿರ್ದಯಿ ದಯಾಮಣಿ, ರಾಮನಿಗೆ ದ್ರೋಹ ಬಗೆದು ಬಹುಕಾಲ ನೀ ಬದುಕಲಾರೆ. ಓ ನಿರ್ದಯಿ, ನೀ ರಾಮನಿಗೆ ಮೋಸ ಮಾಡ್ತಾ ಇದ್ದೀಯ, ನನ್ನ ಅಪರಿಚಯ ಮೂಲಕ ನೀ ಭಾಳ ದಿವಸ ಬದುಕಲಾರೆ. ಕೆಲವೇ ಗಳಿಗೆಗಳಲ್ಲಿ 14,000 ರಾಕ್ಷಸರನ್ನು ಯುದ್ಧದಲ್ಲಿ ಸಂಹರಿಸಿ ಏಕೈಕ ಪುರುಷ ರಾಮ. 14,000 ಮಂದಿ ರಾಕ್ಷಸರನ್ನು ಕೆಲವೇ ಗಳಿಗೆದಾಗ ಹೊಡೆದು ಕೊಂದನವ. ಅವನ ಪತ್ನಿಯನ್ನು ಹೇಳಿತನದಿಂದ ಕದ್ದು ಅಪಹರಿಸಿದ ರಾವಣ, ನೀ ಎಲ್ಲಿದ್ದರೂ ಹುಡುಕಿ ಕೊಲ್ಲುವನು ರಾಮ. ಇನ್ನು ಮರೆತು ಬಿಡು, ನೀನು ನೋಡು, ನೀನು ಎಲ್ಲಿ ತೊಗೊಂಡು ಹೋಗ್ತೀಯ ಹೋಗು, ನಾನು ಹುಡುಕೊಂಡು ಬಂದು ನೀನು ಕೊಲ್ತಾನ, ನಿನ್ನ ಸಾವಂತೂ ನಿಶ್ಚಿತ ಅಂತ ಸೀತೆ ರಾವಣನಿಗೆ ಹೇಳ್ತಾಳೆ. ನೀನು ಎಲ್ಲಿದ್ದರೂ ಹುಡುಕಿ ಕೊಲ್ಲುವನು ರಾಮ. ರೋಷದ ಮಾತುಗಳನ್ನು ಆಡುತ್ತಾ ಸೀತೆ ರಾವಣನ ಹಿಡಿತದಿಂದ ಬಿಡಿಸಿಕೊಳ್ಳಲು ತೊಡೆಯ ಮೇಲಿಂದ ಎದ್ದೇಳಲು ಒದ್ದಾಡಿದಳು. ಅವನ ಹಿಡಿತದಿಂದ ಸ್ವತಂತ್ರ ಆಗಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿರ್ತಾಳೆ. ಇನ್ನು ಮುಂದೆ ಯಾವ ರೀತಿಯಾಗಿ ಲಂಕೆಯತ್ತ ರಾವಣ ತೊಗೊಂಡು ಹೋಗ್ತಾನೆ ಮತ್ತು ಲಂಕೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.